ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಸೊ ಅಲ್ಲಿ ಯಾರು ದೂರವನ್ನು ಸಲ್ಲಿಸಿದ್ದಾರೆ ಅವರ ಪರ ವಕೀಲರು ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೊ ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಈಗ ಆರಂಭವಾಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದವನ್ನು ಮಂಡಿಸ್ತಾ ಇದ್ದಾರೆ. ನಾನು 3 ನಿಮಿಷಗಳ ಮೇಲೆ ವಾದವನ್ನು ಮಂಡಿಸ್ತೀನಿ ಅಂತ ವಕೀಲರು ಹೇಳ್ತಾ ಇದ್ದಾರೆ. 17A ಬಗ್ಗೆ ಮಾಹಿತಿಯನ್ನು ರಾಘವನ್ನ ನೀಡ್ತಾ ಇದ್ದಾರೆ. ಸೊ ಹೈಕೋರ್ಟ್ನಲ್ಲಿ ಈಗ ಪ್ರಾಸಿಕ್ಯೂಷನ್ಗೆ ಅರ್ಜಿ ವಿಚಾರಣೆ ಏನಿದೆ ಅದು ನಡೀತಾ ಇದೆ, ಆರಂಭವಾಗಿದೆ, ಮುಂದುವರಿತಾ ಇದೆ. ಇದು ಆರಂಭ ಅನ್ನೋದಕ್ಕಿಂತಲೂ ಮುಂದುವರಿತಾ ಇದೆ. ಕಾರಣ ಇದು ಮೊನ್ನೆ ಮುಂದೂಡಿಕೆಯನ್ನು ಮಾಡಿದ್ರು ಇವತ್ತಿಗೆ ವಾದ ಮಂಡಿಸೋಕೆ. ಸೊ 17A ಬಗ್ಗೆ ಈಗ ಮಾಹಿತಿಯನ್ನು ರಾಘವನ್ ಅವರು ನೀಡುತ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಈಗ ಮುಂದುವರೆದಿದೆ. ಮೊನ್ನೆಗೆ ಅದನ್ನು ನಿಲ್ಲಿಸಿದ್ರು, ಇವತ್ತಿಗೆ ಮುಂದೂಡಿಕೆಯನ್ನು ಮಾಡಿದರು, ಇವತ್ತು ಆರಂಭವಾಗಿದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಅವರು ವಾದ ಮಂಡಿಸ್ತಾರೆ. ನಾನು 3 ನಿಮಿಷಗಳ ಮೇಲೆ ವಾದವನ್ನು ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. 17A ಬಗ್ಗೆ ಮುಖ್ಯವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ನವ್ರದ್ದು ಮತ್ತು ವಕೀಲರದ್ದು ಆಬ್ಜೆಕ್ಷನ್ ಇದ್ದಿದ್ದು ಅದೇ, ಕನ್ನಡದಲ್ಲಿ ಏನಾದರೂ ಮಾಹಿತಿ ಇದೆಯಾ ಅಂತ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಕನ್ನಡದಲ್ಲಿ ಏನಾದರೂ ಮಾಹಿತಿ ಇದೆಯಾ ಅಂತ ಹೇಳಿ. ಸೊ ಹಲವು ರೀತಿಯಾಗಿ ಪ್ರಶ್ನೆಗಳು ಅಲ್ಲಿ ಉದ್ಭವವಾದಾಗ ಅದನ್ನು ಕೇಳ್ತಾ ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ಈಗ ವಕೀಲ ರಾಘವನ್ ಅವರು ಕೂಡ ಹೇಳ್ತಾ ಹೋಗ್ತಾ ಇದ್ದಾರೆ. 17A ಬಗ್ಗೆನೇ ಅಬ್ಜೆಕ್ಷನ್ ಎತ್ತಾ ಇರೋದು. ಕೇಂದ್ರ ಸರ್ಕಾರ ಒಂದು ಹೊಸ ನಿಯಮವನ್ನು ತಂದಿದೆ, ಆ ವಿಚಾರದಲ್ಲಿ 17Aಯನ್ನು ಪ್ರಸ್ತಾಪ ಮಾಡೋಕ್ಕೆ ಬರೋದೇ ಇಲ್ಲ ಅಂತ ಕಾಂಗ್ರೆಸ್ನವರು ಆಕ್ಷೇಪ ಇದ್ದಿದೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಏನಾಗ್ತಾ ಇದೆ ಈಗ ಕೋರ್ಟ್ನಲ್ಲಿ? ವಿಚಾರಣೆ ಮುಂದುವರೆದಿದೆ, ಮೊನ್ನೆ ಅಷ್ಟೇ ನಿಲ್ತಿತ್ತು, ಇವತ್ತು ಮುಂದೂಡಿಕೆಯನ್ನು ಮಾಡಿದ್ರು, ಇವತ್ತು ಮುಂದುವರೆದಿರೋದ್ರ ಏನಾಗ್ತಾ ಇದೆ? ಯಾರು ವಾದವನ್ನು ಮಂಡಿಸ್ತಾ ಇದ್ದಾರೆ, ಯಾವೆಲ್ಲ ವಾದವನ್ನು ಮಂಡಿಸ್ತಾ ಇದ್ದಾರೆ? ನರಸಿಂಹಮೂರ್ತಿ. ಅರುಣ್, ಈಗಾಗಲೇ ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಇದೀಗ ನಾಗಪ್ರಸನ್ನ ಅವರ ಬೆಂಚಲ್ಲಿ ಸಿದ್ದರಾಮಯ್ಯ ಪರ ಅಂದರೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನೊಂದು ಅನುಮತಿಯನ್ನು ಕೊಡಲಾಗಿತ್ತು. ಅದರ ವಿರುದ್ಧ ಇದೀಗ ವಿಚಾರಣೆ ಆರಂಭವಾಗಿದೆ. ಅಂದರೆ ಕಳೆದ ಶನಿವಾರ ವಿಚಾರಣೆ ಆರಂಭವಾದಂತಹ ಸಂದರ್ಭದಲ್ಲಿ ಇಡೀ ದಿನ ವಿಚಾರಣೆಯನ್ನು ನಡೆಸಲಾಗಿತ್ತು. ಮೊದಲಿಗೆ ಅಭಿಷೇಕ್ ಮನು ಸಿಂಘ್ವಿ ಸಿದ್ದರಾಮಯ್ಯ ಪರ ಅಡ್ವೊಕೇಟು, ಸುಪ್ರೀಂ ಕೋರ್ಟ್ನ ವಕೀಲರು ಸಾಕಷ್ಟು ದೀರ್ಘವಾಗಿ ತಮ್ಮ ವಾದವನ್ನು ಮಂಡನೆ ಮಾಡಿದರು. ಅದಾದ ಬಳಿಕ ಅಡಿಷನಲ್ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಕೂಡ ರಾಜ್ಯಪಾಲರ ಪರವಾಗಿ ಒಂದಷ್ಟು ವಾದವನ್ನು ಮಂಡನೆ ಮಾಡಿದರು. ತಮ್ಮ ವಾದದಲ್ಲಿ ಯಾಕೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ, 17A PC ಆ್ಯಕ್ಟ್ ಏನು ಹೇಳುತ್ತೆ, ಇಲ್ಲಿ 19A ಅಲ್ಲಿ ಕೊಡಬೇಕು ಅಂತ ಹೇಳ್ತಿದ್ದಾರೆ, 19A ಅಡಿ ಕೊಡೋದಕ್ಕೆ ಬರೋದಿಲ್ಲ. ಚಾರ್ಜ್ ಶೀಟ್ಗೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ 19A ಅಡಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಕೊಡ್ಬೋದಿತ್ತು. ಆದರೆ 17A ಏನಿದೆ ಇದು ಕೊಟ್ಟಿರೋದು ಊರ್ಜಿತ. ಮತ್ತು ಈಗ ಸಚಿವ ಸಂಪುಟದ ಸಲಹೆಯನ್ನು ತೆಗೆದುಕೊಂಡಿಲ್ಲ ರಾಜ್ಯಪಾಲರು ಅಂತ ಹೇಳ್ತಿದ್ದಾರೆ. ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಅದು ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಸಚಿವರು ಯಾರಾಗಿರ್ತಾರೆ? ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿದಂಥವರು ಸಚಿವರಾಗಿರ್ತಾರೆ. ಹೀಗಾಗಿ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ನಿರ್ಣಯವನ್ನು ಎಲ್ಲಾದರೂ ತೆಗೆದುಕೊಳ್ಳೋದು ಅಸಾಧ್ಯ. ಇಡೀ ಭಾರತದ ಇತಿಹಾಸದಲ್ಲೇ ಇಷ್ಟು ದೊಡ್ಡದಾದಂತಹ ಒಂದು ಮೆಮೋವನ್ನು ರೆಡಿ ಮಾಡಿ ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಂತಹ ಇತಿಹಾಸವಿಲ್ಲ. 60ಕ್ಕೂ ಹೆಚ್ಚು ಪುಟಗಳನ್ನು, ಒಂದಷ್ಟು ನಿರ್ಣಯಗಳನ್ನು ರಾಜ್ಯಪಾಲರಿಗೆ ಕಳಿಸುವ ಕೆಲಸವನ್ನು ಮಾಡಿದರು. ಇಲ್ಲಿ 17A ಏನಿದೆ ಇದು ಅಪ್ಲಿಕಬಲ್ ಆಗುತ್ತೆ. ವಿಚಾರಣೆಗೆ ಅನುಮತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು. ಅದಾದ ಬಳಿಕ ಪ್ರಭುಲಿಂಗ ನಾವಡಿಗೆ ಅವರು ಅಂದರೆ ಅರ್ಜಿದಾರರ ಯಾರಿದ್ದಾರೆ ಅವರ ಪರ ವಕೀಲರು ಕೂಡ ವಾದವನ್ನು ಮಂಡನೆ ಮಾಡಿದರು. ಅಂದರೆ ಅದಾದ ಬಳಿಕ ನ್ಯಾಯಮೂರ್ತಿಗಳು ಒಂದು ಅಭಿಪ್ರಾಯವನ್ನು ಪಟ್ಟಿದ್ರು, ಇಡೀ ಪ್ರಕರಣವನ್ನು ಇಡೀ ದಿನ ನಿಮಗಾಗಿ ಮೀಸಲಿಡೋದಕ್ಕೆ ಸಾಧ್ಯವಿಲ್ಲ. ಕಾರಣ ಇಷ್ಟೇ, ಬೇರೆ ಬೇರೆ ಕೇಸ್ಗಳಿದ್ದಾವೆ, ಬೇಕಾದರೆ ಪ್ರತಿದಿನ ಮಧ್ಯಾಹ್ನ 2:15 ವಿಚಾರಣೆಯನ್ನು ನಡೆಸೋಣ ಅನ್ನೋ ನಿಟ್ಟಿನಲ್ಲಿ ನ್ಯಾಯಮೂರ್ತಿಗಳು ಅಭಿಪ್ರಾಯವನ್ನು ಪಟ್ಟಿದ್ರು. ಹೀಗಾಗಿ ಇದೀಗ ಕೆಲವೇ ಕ್ಷಣಗಳ ಹಿಂದೆ ಇದೀಗ ಅರ್ಜಿಯ ವಿಚಾರಣೆ ಆರಂಭವಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ಇದೀಗ ವಿಚಾರಣೆ ಕೋರ್ಟ್ನಲ್ಲಿ ತಮ್ಮ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮ ಹತ್ರ ಮತ್ತೊಂದಿಷ್ಟು ಅಪ್ಡೇಟ್ಸನ್ನು ಪಡ್ಕೊಳ್ತೀವಿ. ಈಗ ರಾಘವನ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಒಂದು ವಿರಾಮವನ್ನು ತೆಗೆದುಕೊಳ್ಬೇಕಾದಂಥ ಸಮಯ, ಅದನ್ನು ತೆಗೆದುಕೊಂಡು ವಾಪಸ್ ಬರ್ತೀವಿ. ಏನಾಗ್ತಾ ಇದೆ ಕೋರ್ಟ್ನಲ್ಲಿ ಇವತ್ತು, ಯಾವ ರೀತಿಯಾಗಿ ಬಿಗ್ ಡೇ ಸಿದ್ದರಾಮಯ್ಯನವ್ರಿಗೆ ಆಗುತ್ತೆ ಅನ್ನುವಂಥದ್ದನ್ನು ನೋಡೋಣ.